ಯಾಕೋ ಇಬ್ಬರು ಆಶೆಗೆ ಮಕ್ಕಂದು ಅಕ್ಕ ತಮ್ಮ ಯಾಕ ನುಣ್ಣಗೆ ಮಕ್ಕಂದಾರೆ. ಎಲ್ಲರೂ ಗುರ್ರ ಅಂತದ್ದವು ಆ ಕರಿ ಚಿಚ್ಚಿ ನೋಡ್ತಾ ನೋಡ್ರಿ ಗುರ್ರ ಅಂತದ್ದ. ನೀನು ಆಸೆಗೆ ಯಾಕೆ ಮಕ್ಕಂದಿ ನನ್ನ ಆಸೆಗೆ ಅಂದ ಇಷ್ಟ ಮಟ್ಟ ಅಲ್ಲಿ ಮಕ್ಕಂದದ್ದು ಯಾಕೆ ಸುಮ್ಮನೆ ಅದನ್ರಿ ಎಲ್ಲದ್ರಿ ಕರಿ ಚಿಚ್ಚಿ ಇಲ್ಲದನಲ್ರಿ ಗುರ್ರ ಅಂತ ನಾವು ಇದಕ್ಕೆ ಪದ್ಮಾವರಿಗೆ ನಮ್ಮ ಪದ್ಮರಾವ ಏನಮ್ಮ ನೀ ಏನು ಉಂಡಿ ಅಂತ ವಾಸನೆ ನೋಡ್ತಾಳ್ರಿ ಆಕೆ. ಅನ್ನಮ್ಮಮ್ಮು ನಾ ಬರೀ ಹಾಲು ಕುಡಿದೆ ಅಂತಾಳೆ ಆಕೆ. ನನಗೆ ಬರೀ ಅನ್ನ ಹಾಲು ಬಿಟ್ರಂತೆ ಈಕೆ ಅಂತಾಳ್ರಿ. ಈಕೆ ಅನ್ನ ಹಾಲು ಅಂತಾಳ್ರಿ ಆಕೆ. ಈತ ಬರೀ ಹಾಲು ಬೇಕ್ರಿ ಈತಗೆ. ಭಾರಿ ಅನ್ನೂನಾಗಿ ಮಾತಾಡ್ತಾರ ಏನ ಪದಿ ಸುಮ್ಮನೆ ಮಕ್ಕಲ್ಲಿ ಅವ ಮತ್ತು ಗುರ್ರು ಅಂತ ನಿನ್ನ ಆಸೆ ಕರ್ಕನಲ್ಲವ. ಅಯ್ಯ ಪದ್ದಿ ಸುಮ್ಮನೆ ಇರಲ್ಲ. ಅವ ತಮ್ಮನ ಮೇಲೆ ಭಾಳ ಜೀವ ಅದಾಳ್ರಿ. ಜೀವ ಅದಾಳ. ಕಡಿತಾಳ. ಬರೀ ಹಾಲು ಹಾಕೋದು ಹಾಲ ಕುಡಿದಿಯಲ್ಲ ನನಗೆ ಅನ್ನ ಹಾಲು ಇಟ್ರೇನಂತ ವಾಸನೆ ನೋಡ್ತಾಳ. ಅದ ಅಕ್ಕ ಅವಳ ಅಯ್ಯಪ್ಪ ಚಿನ್ನಟಿಗೆ ಆಡ್ತಾರೆ. 3 ಮಂದಿ ಇದ್ರು ಅವರು. ಗುರಾಜ ಪದ್ವಿ ಆಡ್ತಿದ್ರ. ಇವ ಅವಾಗ ವೀಕ್ ಇದ್ದ ಪಾಪ. ಗುರಾಜನೇ ಇಲ್ಲ ಈಗ. ಭಾರಿ ಅದಲ್ರಿ ನಮ್ಮ ಪದ್ಮರಾಗವ. ನಾಳೆ ಇದು ಒಂದು ತಿಂಗಳು 12ನೇ ತಿಂಗಳದ ಕಳೆದ್ರೆ 1ನೇ ತಿಂಗಳಕ್ಕೆ ಒಂದು 13ನೇ ತಾರೀಕಿಗೆ 1ನೇ ತಿಂಗಳು 13ನೇ ತಾರೀಕಿಗೆ 1 ವರ್ಷ ತನಕರ. ಅದಕ್ಕೆಲ್ಲ ಕಾರಣ ಗುರು ರಾಯರು. ಒಳ್ಳೆ ನಮ್ಮ ಕರೆಚಿಚನ್ನ ಮತ್ತೆ ನನಗೆ ನೆಮ್ಮದಿಗಾಗಿ ಮತ್ತೆ ಕಳಿಸಿದ ಗುರು ರಾಯರ ಆಶೀರ್ವಾದ ಕೃಪೆ ನಮ್ಮ ಕುಟುಂಬಕ್ಕೆ ಐತಿ. ಎಲ್ಲ ಅಭಿಮಾನಿಗಳ ದೇವರಿಗೂ ಐತಿ ಅದು. ಯಾಕಂದ್ರೆ ರಾಯರ ಕೃಪೆ ಅಷ್ಟ ಒಬ್ಬರಿಗೆ ಸಿಗೋದಲ್ಲ. ಅದು ಸಾವಿರಾರು ಲಕ್ಷ ಕೋಟಿಗೆ ಸಿಗೋಂಥ ಭಕ್ತಿ ಒಂದು ಬೇಕ್ರಿ. ಸದ್ಯ ಬೇಕು. ಅದಕ್ಕೆ ಎಲ್ಲರಿಗೂ ಸಿಗಲಿ ಆ ಗುರು ರಾಯರ ಆಶೀರ್ವಾದ ಎಲ್ಲರಿಗೂ ಇರ್ಬೇಕು ಅನ್ನೋದು ಒಂದು ನನ್ನ ಆಶೆ.